ओम शांति। आज की मुरली का सार 21/5/2021। बाबा कहते हैं, मीठे बच्चे सदैव याद रखो, बहुत गई थोड़ी रही, अब तो घर चलना है। इस चीची शरीर और दुनिया को भूल जाना है। ಮಧುರ ಮಕ್ಕಳೇ, ಸದಾ ನೆನಪಿನಲ್ಲಿಡಿ, ಬಹಳಷ್ಟು ಕಳೆದು ಹೋಯಿತು, ಸ್ವಲ್ಪವೇ ಮಾತ್ರ ಉಳಿದಿದೆ. ಇವಾಗಂತೂ ಮನೆಗೆ ವಾಪಸ್ ಹೋಗಬೇಕಾಗಿದೆ. ಈ ಪತಿತ ಶರೀರ ಹಾಗೂ ಜಗತ್ತನ್ನು ಮರೆಯಬೇಕಾಗಿದೆ. ಪ್ರಶ್ನೆ, कौन सा नशा निरंतर रहे तो ಸ್ಥಿತಿ ಬಡಿ ಫಸ್ಟ್ ಕ್ಲಾಸ್ ಹೋಗಿ. ಯಾವ ನಶೆ ನಿರಂತರವಾಗಿದ್ದಾಗ ಸ್ಥಿತಿ ಬಹಳ ಫಸ್ಟ್ ಕ್ಲಾಸ್ ಆಗಿರುತ್ತದೆ? ಉತ್ತರ, निरंतर नशा रहे कि मिरुआ मौत मलुका शिकार। हम मलुक मना परिश्ता बन अपने माशूक के साथ घर जाएंगे. ನಿರಂತರ ನಶಾ ಇರಬೇಕು. ಮಿರುವ ಮೌತ್ ಮಲುಕ ಶಿಕಾರ್. ನಾವು ಮಲುಕ್ ಅಂದರೆ ಫರಿಷ್ಠ ಆಗಿ ನಮ್ಮ ಮಾಶುಕನ ಜೊತೆಗೆ ಮನೆಗೆ ಹೋಗುತ್ತೇವೆ. ಬಾಕಿ ಸಬ್ ಖಲಾಸ್ ಹೋನಾ ಹೈ. ಅಬ್ ಹಮ್ ಇಸ್ ಪುರಾನಿ ಖಾಲ್ ಕೋ ಛೋಡ್ ನೈ ಲೇಂಗೆ. ಉಳಿದಂತೆ ಎಲ್ಲವೂ ಸಮಾಪ್ತಿಯಾಗುತ್ತದೆ. ಈಗ ನಾವು ಈ ಹಳೆಯ ಶರೀರವನ್ನು ಬಿಟ್ಟು ಹೊಸದನ್ನು ಪಡೆಯುತ್ತೇವೆ. ಯಹ ಜ್ಞಾನ ಸಾರಾ ದಿನ್ ಬುದ್ಧಿ ಮೇ ಟಪಕ್ತಾ ರಹೇ ತೋ. ಈ ಜ್ಞಾನ ಇಡೀ ದಿನ ಬುದ್ಧಿಯಲ್ಲಿ ಇದ್ದಾಗ ಅಪಾರ ಖುಷಿ ಮೇ रहेंगे. ಬಹಳಷ್ಟು ಖುಷಿಯಲ್ಲಿ ಇರುತ್ತೇವೆ. ಸ್ಥಿತಿ ಫಸ್ಟ್ ಕ್ಲಾಸ್ ಬನ್ ಜಾಯೇಗಿ. ಸ್ಥಿತಿ ಫಸ್ಟ್ ಕ್ಲಾಸ್ ಆಗುತ್ತದೆ. अच्छा, धारणा के लिए मुख्य सार। पहली पॉइंट, अतीन्द्रिय सुख का अनुभव करने के लिए देह भान को तोड़ने का पुरुषार्थ करना है. ಅತೀಂದ್ರಿಯ ಸುಖದ ಅನುಭವ ಮಾಡಲಿಕ್ಕೆ ದೇಹ ಭಾನವನ್ನು ತೆಗೆದುಹಾಕುವ ಪುರುಷಾರ್ಥ ಮಾಡಬೇಕು. ಅಬ್ ವಾಪಸ್ ಘರ್ ಜಾನಾ ಹೈ. ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಇಸ್ಲಿಯೇ ಬುದ್ಧಿಯೋಗ ಘರ್ ಸೆ ಲಗಾ ರಹೆ. ಆದ್ದರಿಂದ ಬುದ್ಧಿಯ ಸಂಬಂಧ ಮನೆಯ ಜೊತೆಗೆ ಇರಬೇಕು. ಎರಡನೇ ಪಾಯಿಂಟು, गृहस्थ व्यवहार में रहते पढ़ाई भी पढ़नी है, डबल कोर्स उठाना है. ಗೃಹಸ್ಥ ವ್ಯವಹಾರದಲ್ಲಿದ್ದು ವಿದ್ಯೆಯನ್ನು ಓದಬೇಕು, ಡಬಲ್ ಕೋರ್ಸನ್ನು ಮಾಡಬೇಕು. ज्ञान का स्नान और याद की यात्रा करनी और करानी है. ಜ್ಞಾನದ ಸ್ನಾನ ಹಾಗೂ ನೆನಪಿನ ಯಾತ್ರೆಯನ್ನು ಮಾಡಬೇಕು ಹಾಗೂ ಮಾಡಿಸಬೇಕು. वरदान, न्यारेपन के अभ्यास द्वारा फरिश्ते रूप का साक्षात्कार कराने वाले निरंतर सहज योगी भव. ಭಿನ್ನತನದ ಅಭ್ಯಾಸದ ಮೂಲಕ ಫರಿಷ್ಠೆ ರೂಪದ ಸಾಕ್ಷಾತ್ಕಾರ ಮಾಡಿಸುವಂಥವರು ನಿರಂತರ ಸಹಜಯೋಗಿ ಆಗಿ. ವಿವರಣೆ, जैसे कोई भी वस्त्र धारण करना व न करना अपने हाथ में होता है. ಹೇಗೆ ಯಾವುದೇ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳುವುದು ಹಾಗೂ ಮಾಡದೇ ಇರುವುದು ನಮ್ಮ ಕೈಯಲ್ಲಿ ಇರುತ್ತದೆ. ऐसा अनुभव इस शरीर रूपी वस्त्र में हो. ಇದೇ ರೀತಿಯ ಅನುಭವ ಈ ಶರೀರ ರೂಪಿ ವಸ್ತ್ರದಲ್ಲೂ ಇರಬೇಕು. जैसे वस्त्र को धारण करके कार्य किया और कार्य पूरा होते ही वस्त्र से न्यारे हुए. ಹೇಗೆ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಕಾರ್ಯವನ್ನು ಮಾಡಿರುವೆವು,
ಮತ್ತು ಕಾರ್ಯ ಮುಗಿದ ನಂತರ वस्त्रದಿಂದ भिन्न ಆಗಬೇಕು। शरीर और आत्मा दोनों का न्यारापन चलते फिरते अनुभव हो। ಶರೀರ ಹಾಗೂ ಆತ್ಮ ಎರಡರ ಭಿನ್ನತೆಯ ನಡೀತಾ ತಿರುಗಾಡ್ತಾ ಅನುಭವ ಆಗಬೇಕು। ತಬ್ ಕಹೆಂಗೆ ನಿರಂತರ ಸಹಜಯೋಗಿ, ಆಗ ಹೇಳಲಾಗುತ್ತದೆ ನಿರಂತರ ಸಹಜಯೋಗಿ। ऐसे डिटैच रहने वाले बच्चों द्वारा अनेक आत्माओं को फरिश्ते रूप और भविष्य राज्य पद के साक्षात्कार होंगे। ಈ ರೀತಿ ಡಿಟ್ಯಾಚ್ ಆಗಿರುವಂಥ ಮಕ್ಕಳ ಮೂಲಕ ಅನೇಕ ಆತ್ಮರಿಗೆ ಫರಿಷ್ಠೆ ರೂಪದ ಹಾಗೂ ಭವಿಷ್ಯ ರಾಜ್ಯ ಪದವಿಯ ಸಾಕ್ಷಾತ್ಕಾರ ಆಗುತ್ತದೆ। अंत में इस सर्विस से ही प्रभाव निकलेगा। ಅಂತಿಮ ಸಮಯದಲ್ಲಿ ಈ ಸೇವೆಯಿಂದಲೇ ಪ್ರಭಾವ ಹೊರಡುತ್ತದೆ। स्लोगन, संगम का एक सेकंड भी व्यर्थ गंवाना अर्थात एक वर्ष गंवाना। ಸಂಗಮ ಯುಗದ ಒಂದು ಕ್ಷಣವನ್ನೂ ವ್ಯರ್ಥವಾಗಿ ಕಳೆಯುವುದು ಅಂದರೆ ಒಂದು ವರ್ಷವನ್ನು ಕಳೆದಂತೆ। ಅವ್ಯಕ್ತ ಇಶಾರೆ 21ನೇ ಪಾಯಿಂಟು, जैसे कोई भी बात सामने आती है तो स्थूल साधन फौरन ध्यान में आ जाते हैं। ಹೇಗೆ ಯಾವುದೇ ಮಾತು ಎದುರುಗಡೆ ಬಂದಾಗ ಆಗ ಸ್ಥೂಲ ಸಾಧನಗಳು ತಕ್ಷಣ ನೆನಪಿನಲ್ಲಿ ಬರುತ್ತವೆ। ಲೇಕಿನ್ स्थूल साधन होते हुए भी ट्रायल योग बल की ही करनी चाहिए। ಆದರೆ ಸ್ಥೂಲ ಸಾಧನಗಳಿದ್ದಾಗಲೂ ಟ್ರಯಲ್ ಯೋಗ ಬಲದ್ದೇ ಮಾಡಬೇಕಾಗಿದೆ। जैसे साइंस के यंत्रों द्वारा दूर का दृश्य सम्मुख अनुभव करते हो। ಹೇಗೆ ಸೈನ್ಸ್ನ ಯಂತ್ರಗಳ ಮೂಲಕ ದೂರದ ದೃಶ್ಯಗಳನ್ನು ಸಮ್ಮುಖದಲ್ಲಿ ಅನುಭವ ಮಾಡಿಕೊಳ್ಳುತ್ತೀರಿ। वैसे साइलेंस की शक्ति से भी दूरी समाप्त हो। ಹಾಗೆಯೇ ಶಾಂತಿಯ ಶಕ್ತಿಯಿಂದ ದೂರಿ ಅಂದರೆ ಅಂತರ ಸಮಾಪ್ತಿ ಆಗಬೇಕು। सामने का अनुभव आप भी करेंगे। ಸಮ್ಮುಖದ ಅನುಭವ ತಾವು ಮಾಡುತ್ತೀರಿ। और अन्य आत्माएं भी करेगी, ಹಾಗೂ ಅನ್ಯ ಆತ್ಮರು ಕೂಡ ಮಾಡುತ್ತಾರೆ। इसको ही